ಇದು ನಮ್ಮ ಫಸ್ಟ್ ಸ್ಟೆಪ್. ಸೆಕೆಂಡ್, ನಿಮ್ಮಲ್ಲಿರುವ ಅಪನಂಬಿಕೆಗಳು ಅಥವಾ ದೀರ್ಘಕಾಲದಿಂದ ಜಾರಿಯಲ್ಲಿರುವ ಮೂಢನಂಬಿಕೆಗಳನ್ನು ಈ ಕ್ಷಣವೇ ಬಿಟ್ಟು ಬಿಡಬೇಕು. ಅಂದರೆ ಎಕ್ಸಾಂಪಲ್, ಜ್ಯೋತಿಷ್ಯ, ವಾಸ್ತು, ಅದು ಇದು, ದೇವರು ಪೂಜೆ, ಅದು ಇದು ಏನೇನೋ ಮಾಡ್ತಿರ್ತೀರಲ್ಲ. ಯಾಕೆ ಅಂದರೆ ಈ ಸಬ್ಜೆಕ್ಟ್ನಲ್ಲಿ, ಅಂದರೆ ನಮ್ಮ ಸಬ್ಜೆಕ್ಟ್ನಲ್ಲಿ ಇವ್ಯಾವೂ ಇಲ್ಲ. ಯಾಕಪ್ಪ ಅಂದರೆ ನಮ್ಮ ಸಬ್ಜೆಕ್ಟ್ ಏನು? ಮುಖ್ಯವಾಗಿ ನಮ್ಮ ಸಬ್ಜೆಕ್ಟ್ ಏನು? ದುಡ್ಡಿಗೆ ಇವ್ಯಾವೂ ವರ್ತಿಸೋದಿಲ್ಲ. ಈ ದಿನ ತಗೊಂಡ್ರೆ ದುಡ್ಡು ಚೆನ್ನಾಗಿರುತ್ತೆ, ಆ ದಿನ ತಗೋಬೇಕು, ಈ ದಿನ ತಗೋಬಾರ್ದು, ಫ್ರೈಡೇ ಶುಕ್ರವಾರ ತಗೋಬಾರ್ದು, ಅಥವಾ ಅಮಾವಾಸ್ಯೆ ದಿನ ತಗೋಬಾರ್ದು, ಮಂಗಳವಾರ ಕೊಡಬಾರ್ದು, ಏನೇನೋ ಇರುತ್ತಲ್ವ. ಈ ಥರ ಎಷ್ಟು ಮೂಢನಂಬಿಕೆಗಳು ನಮ್ಮಲ್ಲಿ ಬಲವಾಗಿವೆ. ಈ ಎಲ್ಲ ಮೂಢನಂಬಿಕೆಗಳನ್ನು ಮೊದಲು ನೀವು ಬಿಟ್ಟಾಕಬೇಕು.